ಎಲ್ಲರಿಗೂ ನಮಸ್ಕಾರ. ಕುಮುದ ರೆಸಿಪಿಗೆ ಸ್ವಾಗತ. ಇವತ್ತು ಸ್ನ್ಯಾಕ್ಸ್ ರೆಸಿಪಿ ಮಾಡ್ತಾಯಿದ್ದೀನಿ. ಇಟ್ಕವರೆ ಬೇಳೆ ವಡೆ. ಇಲ್ಲಿ ನಾನು ಕಡಲೆಬೇಳೆನ 3 ಗಂಟೆ ಕಾಲ ನೆನೆಸಿ ತೆಗೆದಿಟ್ಕೊಂಡಿದ್ದೀನಿ. 1 ಕಪ್ಪು ಮತ್ತು ಅರ್ಧ ಕಪ್ನಷ್ಟು ಇಟ್ಕವರೆ ಬೇಳೆ ತಗೊಂಡಿದ್ದೀನಿ. ಈಗ ಒಂದು ಮಿಕ್ಸಿ ಜಾರಲ್ಲಿ ಇದನ್ನು ಹಾಕ್ಕೊಂಡು ತರ್ತರಿಯಾಗಿ ರುಬ್ಕೊಳ್ಳೋಣ. ಒಂದು ಸ್ವಲ್ಪ ಹಾಕ್ಕೊಂಡಿದ್ದೀನಿ. ಈಗ ಕಡಲೆಬೇಳೆ ಒಟ್ಟಿಗೆ ಹಸಿಮೆಣಸಿನ್ಕಾಯಿ, ಚಕ್ಕೆ, ಲವಂಗ, ಶುಂಠಿ, ಬೆಳ್ಳುಳ್ಳಿ ಮತ್ತು ಸೋಂಪು ಇವಿಷ್ಟು ಹಾಕಿದ್ದೀನಿ. ಇದನ್ನು ಈಗ ತರ್ತರಿಯಾಗಿ ರುಬ್ಕೊಳ್ಳೋಣ. ನೋಡಿ, ಈ ಥರ ತರ್ತರಿಯಾಗಿ ರುಬ್ಕೊಂಡಿದ್ದೀನಿ. ಇದರೊಟ್ಟಿಗೆ ಇರೋ ಬೇಳೆನೂ ಹಾಕ್ಕೊತಾ ಇದ್ದೀನಿ. ಮತ್ತು ಅವರೆ ಬೇಳೆನೂ ಹಾಕ್ಕೊಂಡು ಇದನ್ನು ಆನ್ ಆ್ಯಂಡ್ ಅಪ್ ಮಾಡ್ಕೋಬೇಕು. ತುಂಬಾ ರುಬ್ಕೊಳ್ಳೋ ಆಗಿಲ್ಲ. ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ ಕಲಿಸ್ಕೊಳ್ಳುವಾಗ ಹಾಕ್ಕೊಳ್ಳೋದಕ್ಕೆ ಬೇಳೆನ. ನೋಡಿ, ಈಗ ರುಬ್ಕೊಂಡಾಗಿದೆ ಈ ಥರ ತರ್ತರಿಯಾಗಿ. ಈಗ ಒಂದು ಬೌಲ್ಗೆ ರುಬ್ಬಿರೋ ಅಂಥ ಮಿಶ್ರಣನ ಹಾಕ್ಕೊತಾ ಇದ್ದೀನಿ. ಈಗ ಎತ್ತಿಟ್ಟಿರೋ ಅಂಥ ಅವರೆ ಬೇಳೆನೂ ಸೇರಿಸ್ಕೊತಾ ಇದ್ದೀನಿ ಈ ಮಿಶ್ರಣಕ್ಕೆ. ಮತ್ತು ಸಣ್ಣಗೆ ಹೆಚ್ಚಿರೋ ಅಂಥ 2 ಈರುಳ್ಳಿ ಅದು ಹಾಕ್ಕೊತಾ ಇದ್ದೀನಿ. ಮತ್ತು ಸಬ್ಬಸಿಗೆ ಸೊಪ್ಪು, ಕೊತ್ತಂಬರಿ ಸೊಪ್ಪು ಸಣ್ಣಗೆ ಹೆಚ್ಚಿರೋ ಅಂಥದ್ದು ಅದನ್ನು ಸೇರಿಸ್ಕೊತಾ ಇದ್ದೀನಿ. ಈಗ ಇದನ್ನು ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಬಿಡೋಣ. ಈಗ ಎಲ್ಲ ಕ್ಲೀನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ನಾನಿಲ್ಲಿ ಸ್ವಲ್ಪ ಉಪ್ಪು ಹಾಕ್ದೇ ಸ್ವಲ್ಪ ಎತ್ತಿಟ್ಕೊತಾ ಇದ್ದೀನಿ. ಉಪ್ಪು ಹಾಕಿದ್ರೆ ನೀರು ಬಿಟ್ಕೊಂಡ್ಬಿಡುತ್ತೆ. ಎಲ್ಲ ಪೂರ್ತಿನೂ ನಾವು ಫ್ರೈ ಮಾಡ್ಕೊಬಿಡಬೇಕು. ಸ್ವಲ್ಪ ಉಪ್ಪು ಹಾಕ್ದೇ ಎತ್ತಿಟ್ಕೊಬಿಟ್ರೆ ನಿಮ್ಗೆ ಯಾವಾಗ ಬೇಕೋ ಆವಾಗ ಹಾಕ್ಕೊಬೋದು. ತೆಗೆದು ನಾನು ಸ್ವಲ್ಪ ಫ್ರಿಜ್ಜಲ್ಲಿ ಇಟ್ಕೊಬಿಟ್ರೆ ಈಗ ಈವ್ನಿಂಗು ಸ್ನ್ಯಾಕ್ಸ್ ಥರ ಮಾಡ್ತಾಯಿದ್ದೀನಿ. ನೈಟು ಊಟಕ್ಕೆ ಬೇಕು ಅನ್ನುವಾಗ ಬಿಸಿ ಬಿಸಿ ಹಾಕ್ಕೊಬೋದು. ಸ್ವಲ್ಪ ನಾನು ಇಲ್ಲಿ ತೆಗೆದು ಸಪ್ರೇಟಾಗಿ ಇಟ್ಕೊತಾ ಇದ್ದೀನಿ. ಈಗ ರುಚಿಗೆ ತಕ್ಕಷ್ಟು ಉಪ್ಪು ಸೇರಿಸ್ಕೊಂಡು ಕಲಿಸ್ಕೊತಾ ಇದ್ದೀನಿ. ಈಗ ಎಣ್ಣೆ ಕಾದಿದೆ ಆಲ್ರೆಡಿ. ಒಂದೊಂದಾಗಿ ತಟ್ಟಿ ಎಣ್ಣೆಯಲ್ಲಿ ಫ್ರೈ ಮಾಡ್ಕೋಬೇಕು. ಮೀಡಿಯಮ್ ಉರಿನಲ್ಲಿ ಫ್ರೈ ಮಾಡ್ಕೋಬೇಕು. ಗರ್ಗರಿಯಾಗಿ ಬಿಸಿ ಬಿಸಿ ಅವರೆಬೇಳೆ ವಡೆ ರೆಡಿಯಾಗಿದೆ. ತುಂಬಾ ರುಚಿಯಾಗಿ ತುಂಬ ಚೆನ್ನಾಗಿರುತ್ತೆ. ಈ ಅವರೆಬೇಳೆ ಸೀಸನ್ ಮುಗಿಯೋಷ್ಟರೊಳಗಡೆ ನೀವು ಒಂದು ಸಲ ಟ್ರೈ ಮಾಡಿ ಫ್ರೆಂಡ್ಸ್. ಎಲ್ರಿಗೂ ಇಷ್ಟ ಆಗುತ್ತೆ. ಈ ನನ್ನ ವಿಡಿಯೋ ಇಷ್ಟ ಆಗಿದ್ದರೆ ಲೈಕ್ ಕೊಡೋದು ಮರಿಬೇಡಿ. ಸಬ್ಸ್ಕ್ರೈಬ್ ಆಗಿ ನನ್ನ ಚಾನಲ್ಗೆ ಸಪೋರ್ಟ್ ಮಾಡಿ, ಶೇರ್ ಮಾಡಿ ಫ್ರೆಂಡ್ಸ್ಗೆ, ಫ್ಯಾಮಿಲಿಗೆಲ್ಲ. ಥ್ಯಾಂಕ್ ಯು ಫ್ರೆಂಡ್ಸ್.